ಈ ಕೋಣದ ಬಗ್ಗೆ ಹೇಳೋದಾದರೆ ಕೋಣ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದೆ ಈ ಸಿನಿಮಾದಲ್ಲಿ? ಮೇನ್ ಸಬ್ಜೆಕ್ಟೇ ಕೋಣ, ಅದೇ ಮೂಲ. ಈ ಚಿತ್ರದ ಒಂದು ಫುಲ್ ರಿವಾಲ್ವ್ ಆಗೋದೇ ಕತೆ ಫುಲ್ ಕೋಣ ಮೇಲೆ. ಸೊ ಹಾಗಾಗಿ ಕೋಣಗೆ ಒಂದು ಒಳ್ಳೆ ಪ್ರಮುಖವಾದಂಥ ಪಾತ್ರ. ಪ್ಲಸ್ ನಮಗೆ ಸಿಕ್ಕಿರೋಂಥ ಕೋಣ ಕೂಡ ಅದು ನೋಡಿದ್ರೆ ಸಾಕು ಅಜಾನ್ ಬಾವು ಇದ್ದಂಗಿದೆ. ಅದ್ರ ಮೇಲೆ ಒಂದು ಸಾಂಗ್ ಮಾಡಿದ್ದೀವಿ. ಅದಕ್ಕೆ ನಮ್ಮ ಮಾತು ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅಥವಾ ಸಿಚುವೇಶನ್ ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಪ್ಯಾಥೆಟಿಕ್ ಸಿಚುವೇಶನಲ್ಲಿ ಅದ್ರಲ್ಲಿ ಕಣ್ಣಲ್ಲಿ ನೀರು ನೋಡಿದ್ದೀವಿ. ತುಂಬ ಒಂದು ರೌದ್ರ ರೂಪ ಬರಬೇಕಾದ್ರೆ ಅದ್ರ ಕಣ್ಣಲ್ಲಿ ಲೈಟ್ ಪಾಸ್ ಆಗೋ ಥರ. ಅಂದರೆ ಇವರೆಲ್ಲ ಕ್ಯಾಮ್ರಾನ ಹಿಂಗೆ ಲೈಟ್ ಚೇಂಜ್ ಮಾಡಬೇಕಾದ್ರೆ ಅದು ಆ ಶಾರ್ಟಲ್ಲಿ ಮಾತ್ರ ಕಣ್ಣಲ್ಲಿ ಹಿಂಗೆ ಸ್ಪಾರ್ಕ್ ಬರುತ್ತೆ. ನೀವು ಅದೆರಡೂ ನಾವು ಯೂಸ್ ಮಾಡಿದ್ದೀವಿ ಪಿಕ್ಚರಲ್ಲಿ. ಅದನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ. ಅದನ್ನು ಬಲಿ ಕೊಡಬೇಕು ಅಂದಾಗೆಲ್ಲ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಒಂದು ಸಿಚುವೇಷನಲ್ಲಿ ನಾನು ತಪ್ಪಿಸ್ಕೊಂಡು ಓಡೋಬೇಕು ಅಂದಾಗ ಕೋಣ ಅಡ್ಡ ನಿಂತಿರುತ್ತೆ. ಡೈರೆಕ್ಟ್ರ್ ಏನು ಹೇಳಿದ್ರು, ಸರ್ ಹಿಂಗೆ ಸೈಡಿಂದ ಓಡೋಗ್ಬಿಡಿ ಅಂತ. ಯಾಕಂದರೆ ಅದು ಭಯಂಕರ. ನಾನೇನು ಮಾಡಿದೆ, ಅದನ್ನು ತೂರ್ಕೊಂಡು ಹೋಗ್ಬಿಟ್ಟೆ, ಅದು ಹ್ಯೂಮರ್ ಆಗಿರಲಿ ಅಂತ. ಯಾಕಂದರೆ ನಾನೊಂದು ಯಾವುದೋ ಒಂದು ಚಾರ್ಲಿ ಚಾಪ್ಲಿನ್ ಪಿಕ್ಚರಲ್ಲಿ ನೋಡಿದೆ, ಆ ಫೈಟ್ರ್ ಕಾಲು ಕೆಳಗಡೆಯಿಂದ ಸುತ್ತು ಹೋಗ್ಬಿಡ್ತಾರೆ ಅವ್ರು, ಬಾಕ್ಸರ್ ಅವರು. ಅದು ಮೈಂಡಿಗೆ ಬಂತು, ನಾನು ತೂರ್ಕೊಂಡು ಹೋಗ್ಬಿಟ್ಟೆ. ಆ ತೂರ್ಕೊಂಡು ಹೋದಾಗ ಅದು ನನ್ನನ್ನು ನೋಡುತ್ತಲ್ಲ, ಅದು ಥಿಯೇಟ್ರಲ್ಲಿ ನೀವು ನೋಡಿದಾಗ ಬಡಿ ಮಗ ಇವನು ಯಾರು ನನ್ನ ಕೆಳಗೆ ತೂರ್ಕೊಂಡು ಹೋದ ಅನ್ನೋ ಥರ ರಿಯಾಕ್ಷನ್ ಇದೆ. ಅಂದರೆ ಅದಕ್ಕೆ ಅರ್ಥ ಆಗ್ತಾ ಇದೆ ಅದು. ಸೊ ನನ್ನ ಅದರ ಒಡನಾಟ, ಬಾಡಿ ಲ್ಯಾಂಗ್ವೇಜು ನಮಗೆ ಅದ್ರ ನೋವು ಖುಷಿನ ಅರ್ಥ ಆಗದೆ ಇರ್ಬೋದು, ನಮ್ಮದೆಲ್ಲ ಅರ್ಥ ಆಗುತ್ತೆ. ಅದಕ್ಕೊಂದು ವಿಶೇಷ ಪವರ್ ಇರುತ್ತೆ. ಆ ಥರದ್ದು ಒಂದು ಸನ್ನಿವೇಶಗಳು ತುಂಬ ವರ್ಕ್ ಆಗಿದೆ ಈ ಪಿಕ್ಚರಲ್ಲಿ. ಸರ್, ಜೊತೆಗೆ ತನಿಷಾ ಅವ್ರ ಜೊತೆ ಅವರೇ ನಾಯಕಿ, ಅವರೇ ನಿರ್ಮಾಪಕಿ, ಅವ್ರ ಜೊತೆಗಿನ ಒಂದು ಪೈರ್ ನಿಮ್ಮಿಬ್ರದ್ದು ಯಾವ ಥರ ವರ್ಕೌಟ್ ಆಗುತ್ತೆ ಸಿನಿಮಾದಲ್ಲಿ, ಏನು ಹೇಳ್ತೀರಿ? ಒಂದು ಕರೆಕ್ಷನಲ್ಲಿ ಹೇಳಬೇಕು ಅಂದರೆ ಈ ಚಿತ್ರದಲ್ಲಿ ಕಥೆನೇ ಹೀರೋ, ನಾವೆಲ್ಲ ಪಾತ್ರವರ್ಗದವರು. ಇದು ಎಲ್ಲ ಇಂಟರ್ ಕನೆಕ್ಟೆಡ್ ಪಾತ್ರಗಳು. ಸೊ ಹಂಗಾಗಿ ಈ ಕಥೆನೇ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಬಂದಿದೆ. ಆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ. ಪ್ರತಿ ಒಬ್ಬೊಬ್ರಿಗೂ ಈ ಚಿತ್ರ ಇದಾಗಿದೆ. ಮತ್ತು ಈ ಚಿತ್ರ ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ರವಿಯವರು, ತನಿಷಾ ಅವರು, ಕಿರಣ್ ಸಂಕಪಾಲ್ ಅವರು 3 ಜನ ಒಂದು ಹೊಸಬರಾದರೂ ಕೂಡ ಈ ಚಿತ್ರಕ್ಕೆ ಏನು ಕೇಳುತ್ತೆ ಈ ಚಿತ್ರ ಅದಷ್ಟನ್ನು ವಿಶೇಷವಾಗಿ ಕೊಟ್ಟಿದ್ದಾರೆ. ಸರ್, ಇನ್ನು ಒಂದು ಸಾಂಗು ಈಗ ಆಲ್ರೆಡಿ ತುಂಬ ವೈರಲ್ ಆಗಿದೆ, ಸೊ ಊಟ ಇಟ್ಟು. ಸೊ ನಿಮ್ಗೇನಾದರೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಯಾಕಂದರೆ ಇವಾಗ ಯಾರು ನೋಡಿದ್ರು ನಾವು ಜಸ್ಟ್ ಮಾಡಿದ್ರೆ ಸಾಕು ಆ ಥರ ಮಾಡಿಬಿಟ್ಟು ಹೊರಟೋಗ್ತಾರೆ. ಇಲ್ಲ, ಗೂಟ ಅಂದರೆ ಏನಿಲ್ಲ, ಅದೊಂದು ಸ್ಟಾಪ್ ಮಾಡೋವಂಥ ಆ್ಯಂಕರ್ ಅಷ್ಟೇ. ಅದು ನಮ್ಮಲ್ಲಿ ಏನಾಗಿದೆ, ಯಾರ್ಯಾರು ಯಾಮಾರಿಸ್ತಾರೋ ಇಟ್ಟಪ್ಪ ಗೂಟ ಅಂತ ಅನ್ನಂಗೆ ಬಂದುಬಿಟ್ಟಿದೆ ಅದು. ಬಟ್ ನಾಗೇಂದ್ರ ಪ್ರಸಾದ್ ಅವರು ಮತ್ತು ಶಶಾಂಕ್ ಅವರು ಆ ಲೈನ್ನ ನೋಡಿ, ನೀವು ಗೂಟ ಇಟ್ಟ ಭಗವಂತನೇ ಗೂಟ ಇಟ್ಟ ಅಂದರೆ ದೇವರೇ ಮನುಷ್ಯನಿಗೆ ಯಾವಾಗ ಬೇಕಾದ್ರೆ ಗೂಟ ಇಡ್ಬೋದು ಅನ್ನೋದನ್ನು, ಅಂದರೆ ಸ್ಟಾಪೇಜ್ ಕೊಡ್ಬೋದು ಅನ್ನೋದನ್ನು ಈ ಸಾಂಗ್ ಮೂಲಕ ಹೇಳಿದೆ. ಬಟ್ ಆಡು ಭಾಷೆಯಲ್ಲಿರೋದ್ರಿಂದ ಅದೆಲ್ಲರಿಗೂ ರೀಚ್ ಆಗಿದೆ ಗೂಟ ಇಟ್ಟಾಗಂತ. ಸರ್, ಅಂದರೆ ಈ ಒಂದು ಪೋಸ್ಟರ್ ನೋಡಿದ್ರೆ ನಿಜವಾಗ್ಲೂ ಇದು ಸಿನಿಮಾನ, ಅದರ್ವೈಸ್ ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ ಸ್ಪರ್ಧಿಗಳ ಅನ್ನೋ ಒಂದು ಡೌಟ್ ಬರೋದಂತೂ ಸಹಜ. ನೀವಂತೂ ಬಿಗ್ ಬಾಸ್ ಸ್ಪರ್ಧಿ ಅಲ್ಲ. ಸೊ ಅವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದ್ದು ಹೇಗೆ ಅನ್ನಿಸ್ತು? ಎಲ್ಲರನ್ನೂ ಏನಾದರೂ ನೀವೇನಾದರೂ ಈಗ ಸುದೀಪ್ ಸರ್ ಬಂದು ಬಿಗ್ ಬಾಸ್ ಸ್ಪರ್ಧಿಗಳನ್ನ ಆಟ ಆಡಿಸ್ಬಿಡ್ತಾರೆ, ಅಂದರೆ ಅವ್ರ ಇಡೀ ವೀಕ್ ಏನಾಗಿತ್ತು ಅಂತ ಎಲ್ಲ ಹೇಳ್ತಾರೆ. ನೀವೇನಾದರೂ ಈ ಸಿನಿಮಾದೆಲ್ಲ ಇವ್ರನ್ನೆಲ್ಲ ಆಸ್ಟ್ರಾಲಜಿ ಆಗಿ ನೀವು ಮಾಟ ಮಂತ್ರನೂ ಮಾಡ್ತೀರಲ್ವ, ಬುಗ್ರಿ ಥರ ಏನಾದರೂ ಆಡಿಸ್ತೀರ ಎಲ್ಲರೂ? ಇಲ್ಲ, ಆ ಥರದ್ದೇನಿಲ್ಲ. ಇವರೆಲ್ಲ ಅವರು ನಮ್ಮ ಜೊತೆಯಲ್ಲಿ ತನಿಷಾ ಅವ್ರ ಜೊತೆ ಇದ್ದವರು, ಅವ್ರ ಒಡನಾಟ ಇದ್ದವರು. ಹಂಗಾಗಿ ಅವ್ರನ್ನೆಲ್ಲ ಒಂದು ಕಡೆ ಸೇರಿಸಿದ್ದಾರೆ ಅಷ್ಟೇ. ಅವರು ಒಂದು ರ್ಯಾಪೋ ಚೆನ್ನಾಗಿರೋದ್ರಿಂದ ಅವ್ರಿಗೆ ಇಂತಿಂಥ ಕ್ಯಾರೆಕ್ಟರ್ಸ್ ಬೇಕು ಅಂತ ಹೇಳಿದಾಗ ಇವ್ರನ್ನೆಲ್ಲರೂ ಸೇರಿಸಿ ಮಾಡಿದ್ದಾರೆ ಅಷ್ಟೇ. ಸರ್, ಇನ್ನು ಮೈನ್ ಎಲಿಮೆಂಟ್ಸ್ ಕೋಣ ಅಂತ ಅಂದಾಗ ಏನೆಲ್ಲ ಇದೆ, ಜೊತೆಗೆ ಯಾಕೆ ನೋಡಬೇಕು ಅಂತ ಅನಿಸುತ್ತೆ ಸರ್? ಅಂದರೆ ಲೈಕ್ ಹಾರರ್ ಇಷ್ಟಪಡೋರು ಅವರೇ ಬರಬೇಕಾ ಥಿಯೇಟರ್ಗೆ, ಅದರ್ವೈಸ್ ಎಲ್ಲರೂ ಬಂದು ಕೂತು ನೋಡೋವಂಥ ಸಿನಿಮಾನ ಹೇಗೆ ಅಂತ? ಈಗ ಸೆನ್ಸಾರ್ ಆಯಿತು ನಿನ್ನೆ, ವಿತೌಟ್ ಎನಿ ಕಟ್ಸು UA ಸೆನ್ಸಾರ್ ಆಯಿತು. ನಾನು ಆಚೆ ಬಂದಾಗ ಒಂದು ಸುಮಾರು ಜನಕ್ಕೆ, ಆ ಪ್ರಾಜೆಕ್ಟ್ ಅವ್ರಿಗೆಲ್ಲ ಕೇಳಿದೆ, ಸರ್ ನಿಮ್ಮ ವೃತ್ತಿ ಜೀವನದಲ್ಲಿ ಈ ಥರ ಪಿಕ್ಚರ್ ಮಾಡಿಲ್ಲ, ಇದು ಬೇರೆ ಥರ ಇದೆ ಸರ್, ಅಷ್ಟು ಮಾತ್ರ ಹೇಳಬಲ್ಲೆ, ನಾನು ತುಂಬ ಹೇಳಂಗಿಲ್ಲ ಸರ್ ಅಂದರು. ಸೊ ಅಷ್ಟರಲ್ಲೇ ಗೊತ್ತಾಗುತ್ತೆ ನಮಗೆ. ಒಂದು DTS ಮಾಡಬೇಕಾದ್ರೆ ಮತ್ತು ಒಂದು ರೆಕಾರ್ಡಿಂಗ್ ಮಾಡಬೇಕಾದ್ರೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಸುಕುಮಾರ್ ಅಂತ ಇದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರೋದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರಿಗೆ ನಾವು ಇಲ್ಲಿಂದನೂ ಕೂಡ ತುಂಬ ಹೃದಯದ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಪಿಕ್ಚರ್ 1 to 10 ಸ್ಕೇಲಲ್ಲಿ ಮ್ಯೂಸಿಕ್ 1 to 100 ಮಾಡಿಟ್ಬಿಟ್ಟಿದ್ದಾರೆ. ಇವತ್ತು ಆ ಥರ ಒಂದು ರೆಕಾರ್ಡಿಂಗು ನನ್ನ 33 ಇಯರ್ಸಲ್ಲಿ ಯಾವ ಫಿಲಮ್ಗೂ ಬಿದ್ದಿಲ್ಲ ಆ ಥರ. ಏನಕ್ಕೆ ಅಂದರೆ ಅವ್ರ ಪಿಕ್ಚರ್ ಹತ್ರ ಆಗೋಯ್ತು. ಅವ್ರ ತಂದೆ ಬಂದು
ಭಾಳ ಫೇಮಸ್ಸು ಓಲ್ಡ್ ಮ್ಯೂಸಿಕ್ ಡೈರೆಕ್ಟ್ರು, ನಮ್ಮ ಹೃದಯ ಸಮುದ್ರ ಕಲಕಿ ಹಚ್ಚಿದೆ ರೋಚದ ಬೆಂಕಿ ಆ ಮ್ಯೂಸಿಕ್ ಮಾಡಿದವರು ಅವರು. ಅವ್ರಿಗೆ ಅವಾಗ ಸಂಗೀತ ರಾಜ ಅಂತ ಹೆಸರು ಇಟ್ಕೊಂಡಿದ್ರು. ಅವ್ರ ಬೇಸಿಕ್ ಹೆಸರು SP ವೆಂಕಟೇಶ್ ಅಂತ. ಅವ್ರ ಮಕ್ಕಳಿವರು SP ವೆಂಕಟೇಶ್ ಸರ್ 73 ವರ್ಷ. ಆ ರೀಲ್ ನೋಡ್ಬಿಟ್ಟು ಇದು ರಾಗ ಬೇಸ್ ಮಾಡಬೇಕು, ನಾನೇ ಮಾಡ್ತೀನಿ ಅಂದ್ಬಿಟ್ಟು 73 ಇಯರ್ಸ್ ಓಲ್ಡ್ ಆದ್ರೂ ಕೂಡ ಈ ಚಿತ್ರಕ್ಕೆ ಅವರೇ ರೆಕಾರ್ಡಿಂಗ್ ಮಾಡಿದ್ದಾರೆ. 100% ನೆಕ್ಸ್ಟ್ ಲೆವೆಲ್ ಇದೆ ಬ್ಯಾಕ್ಗ್ರೌಂಡ್. ಸರ್, ನಗುವಿನ ಟಾನಿಕ್ ಜಾಸ್ತಿ ಇರುತ್ತಾ, ಹಾರರ್ ಟಾನಿಕ್ ಜಾಸ್ತಿ ಇರುತ್ತಾ? ಈ ಚಿತ್ರಕ್ಕೆ ನಗು ಬಂದು ಹೋಗ್ತಾನೆ ಇರುತ್ತೆ, ಅಂದರೆ ಇಂಟ್ರವಲ್ ಗ್ಯಾಪ್ಸಲ್ಲಿ ಬಂದು ಹೋಗ್ತಾನೆ ಇರುತ್ತೆ. ಎಲ್ಲ ಅಬ್ಬೆಪರಿಗಳು ಇರೋವಂಥ ಈ ಪಾತ್ರ ಸಬ್ಜೆಕ್ಟ್ಸು ಅವ್ರವ್ರದೇ ಪಾತ್ರಗಳಲ್ಲಿ ಅವ್ರವ್ರು ಎಷ್ಟೆಷ್ಟು ಸ್ಟಿಮ್ಯುಲೇಟ್ ಮಾಡ್ತಾರೆ ಹ್ಯೂಮರ್ ಅನ್ನೋದನ್ನ ಕಂಟಿನ್ಯೂಸ್ ಹೋಗ್ತಾನೆ ಇರುತ್ತೆ. ಬಟ್ ಈ ಹಾರರ್ ಎಲ್ಲ ಬಂದಾಗ ಹಾರರ್ ಕಾಮಿಡಿ ಮಾಡೋದು ಬೇರೆ, ಇದು ಫ್ಯಾಂಟಸಿ, ಇದರಲ್ಲಿ ಬೇರೆ ಥರ ಇರುತ್ತೆ. ಸೊ ಅಲ್ಲಿ ಬಂದಾಗ ಅದೇ ಬೇರೆ ಥರ ಇರುತ್ತೆ. ಸರ್, ನೀವು ಕೂಡ ಈ ಕರಂಗಲಿ ಮಾಲಾ ಅದೆಲ್ಲ ಈಗ ತುಂಬಾ ಟ್ರೆಂಡಿಂಗಲ್ಲಿದೆ. ಅಂದರೆ ಕರಂಗಲಿ ಮಾಲನ ಹಾಕ್ಕೊಂಡ್ರೆ, ಹೌದಾ, ಅದೇ ಟ್ರೆಂಡಿಂಗ್ ಆಗಿದೆ. ನಿಜವಾಗ್ಲೂ ಒಳ್ಳೇದಾಗುತ್ತೆ ಅಂತ ಎಲ್ಲ ಹೇಳ್ತಿರ್ತಾರೆ, ನಿಜನಾ ಸರ್? ಇವಾಗ ಮತ್ತು ನೀವು ಇಟ್ಟಿರೋ ಬೊಟ್ಟು ಸೊ ದೃಷ್ಟಿ ಬೀಳಲ್ಲ ಅಂತ ನಾವು ನೋಡಿದ ತಕ್ಷಣ ನಿಮ್ಮ ಕಣ್ಗಳು ನೋಡಲ್ಲ, ನಿಮ್ಮ ಬೊಟ್ಟು ನೋಡ್ತೀವಿ. ಅದಕ್ಕೆ ಎಲ್ಲರೂ ಈ ಥರ ಬೊಟ್ಟಿಟ್ಕೋಬೇಕು ಅಂತಲೂ ಹೇಳ್ತಾರೆ. ಎಲ್ಲೋ ಮತ್ತು ಬ್ಲ್ಯಾಕು ಆ ಥರದ್ದೇನಾದರೂ ಇದನ್ನೆಲ್ಲ ನೀವು ಅಳವಡಿಸ್ಕೊಂಡಿದ್ದೀರಾ ಸರ್ ಲೈಫಲ್ಲಿ ಅಂತ? ಇದು ನಮ್ಮ ತಾಯಿ ನಮಗೆ 2 ವರ್ಷ ಇದ್ದಾಗ ವಿಭೂತಿ ಹಾಕಿ ಕಳಿಸೋರು ಸ್ಕೂಲಿಗೆಲ್ಲ. ನಾವು ಪ್ರೀ ಸ್ಕೂಲು ಆ ಸ್ಕೂಲ್ಗಳಿಗೆಲ್ಲ ಹೋದಾಗ, ನಾನು ಓದಿದ್ದು ಕಾನ್ವೆಂಟ್ ಸ್ಕೂಲಲ್ಲಿ, ಅವ್ರು ಬೈಯೋರು ಏನಕ್ಕೆ ಬ್ಯಾಂಡೇಜ್ ಹಾಕೊಂಬಂದಿದ್ಯಾ ಅಂತ. ಅವ್ರು ವಿಭೂತಿ ನೋಡ್ಬಿಟ್ಟು ಬ್ಯಾಂಡೇಜ್ ಅಂದ್ಕೊಂಬಿಟ್ಟಿದ್ರು. ಆವಾಗ ಅವ್ರು ಹೇಳೋರು ಸ್ಕೂಲಿಗೆಲ್ಲ ಹಿಂಗೆ ಹಾಕೊಂಬರ್ಬಾರ್ದು ಅಂತ. ಸೊ ನಾವು ಅವಾಗಿಂದ ಹಾಕೊಂಬಂದಿರೋದ್ರಿಂದ ನಮಗೆ ಅದೇನು ಹೊಸ್ತು ಅನಿಸಲ್ಲ. ಬಟ್ ಇವಾಗ ಬರೋದು ಒಳ್ಳೇದೇ ತಾನೇ. ಇವಾಗ ಒಳ್ಳೇದು ನೋಡಿ ಕಲ್ತಿದ್ದಾರೆ ಅಂದಾಗ ಸಂತೋಷ ಪಡ್ಬೋದು. ಈ ಕೋಮಲ್ ಎಣ್ಣೆ ಹಾಕೋದು ನೋಡಿ ಕಲ್ತ್ವಿ ಸರ್ ಅಂತಂದರೆ ತಪ್ಪಾಗಲ್ವಾ ಅದು? ಹಾಗೆ ಆ ಥರದ್ವಲ್ಲ, ನಾನು ಮಾಡಿದ್ದು ಒಳ್ಳೇದನ್ನೇನೋ ಕಲ್ತ್ರೆ ಒಳ್ಳೇದೇ ಅಲ್ವಾ? ಸ್ಪಿರಿಚುಯಾಲಿಟಿ ಯಾವತ್ತಿದ್ರೂ ಒಳ್ಳೇದೇ ಅಲ್ವಾ? ಅದು ಯಾವುದೇ ಧರ್ಮ ಆಗಿರಲಿ. ಈಗ ಸಂಡೇ ಚರ್ಚ್ಗೆ ಹೋಗ್ತಾರೆ, ಅದು ಒಳ್ಳೇದೇ ತಾನೇ ಪದ್ಧತಿ. ನಮಾಜ್ ಮಾಡ್ತಾರೆ 5 ಟೈಮ್ಸ್, ಅದು ಒಳ್ಳೇದೇ ತಾನೇ ಪದ್ಧತಿ. ಯಾವುದು ಪದ್ಧತಿ ನಾವು ಒಳ್ಳೇದು ಮಾಡಿದಾಗ ಪದ್ಧತಿ ಚೆನ್ನಾಗಿರುತ್ತೆ, ಕೆಟ್ಟದ್ದು ಮಾಡಿದಾಗ ಅದನ್ನು ಫಾಲೋ ಮಾಡಬಾರ್ದು. ನಾನು ಕೆಟ್ಟದ್ದು ಮಾಡಿದಾಗ ಫಾಲೋ ಮಾಡೋದು ಬೇಡ. ಕರಂಗಲಿ ಮಾಲೆಯಿಂದ ಒಳ್ಳೇದಾಗ್ತಾಯಿದೆ, ಎಲ್ಲ ಫಾಲೋ ಮಾಡ್ತಾಯಿದ್ದೆ. ನನಗೆ ಆ್ಯಕ್ಚುಲಾಗೆ ತಮಿಳ್ನಾಡಲ್ಲಿ ಒಂದು 6 ಇಯರ್ಸ್ ಬ್ಯಾಕು ಒಂದು ಟೆಂಪಲ್ಗೆ ಹೋಗಿದ್ದೆ. ಅದು ಪ್ರತ್ಯಂಗರ ಟೆಂಪಲ್. ಅದು ಆ ಟೆಂಪಲ್ಗೆ ಹೋದಾಗ ಆ ಪುರೋಹಿತರು ಹೇಳಿದ್ರು, ಕರಂಗಲಿ ಮಾಲ ಹಾಕ್ಕೊಳ್ಳಿ, ಅದು ಒರಿಜಿನಲ್ ಮಾಲ ಸಿಗೋದು ಕಷ್ಟ, ಹಾಕ್ಕೊಳ್ಳಿ ಅಂದರು. ಅದು ತಂದಾದಮೇಲೆ ದೇವಿ ಹತ್ರನೇ ಇಟ್ಬಿಟ್ಟು ಕೊಟ್ಟರು. ಅದು ಅವತ್ತಿಂದ ಹಾಕ್ಕೊಂಡಿದ್ದೀನಿ. ನನಗೆ ಅದು ಗೊತ್ತಿಲ್ಲ. ನಾನು ಅದು ಎಕ್ಸ್ಪೆಕ್ಟೇಷನ್ ದೇವ್ರ ಹತ್ರ ಇದನ್ನು ಹಾಕಿದ್ರೆ ಇದಾಗತ್ತೆ ಅಂತ ಅಂದ್ಕೊಂಡ್ರೆ ನಿಮ್ಗೆ 0 ಆಗುತ್ತೆ. ತಿರುಪತಿ ಬೆಟ್ಟ ಹತ್ಬಿಟ್ಟು ಬರ್ತೀನಿ ಒಳ್ಳೇದು ಮಾಡು ಅನ್ನೋದು ಹಂಗಲ್ಲ. ಶ್ರದ್ಧೆಯಿಂದ ಹತ್ತೋದು. ಅದು ಇವತ್ತಾಗಲಿಲ್ಲ ನಾಳೆ ಆಗುತ್ತೆ, ನಾಳೆ ಆಗಲಿಲ್ಲ ನಾಡೋದಾಗತ್ತೆ. ಥ್ಯಾಂಕ್ ಯು. 31 ಅಕ್ಟೋಬರ್ ಕೋಣ ಬರ್ತಾ ಇದೆ. ಸೊ ನಿಮ್ಮ ಫ್ಯಾನ್ಸ್ಗೆಲ್ಲ ಏನು ಹೇಳ್ತೀರಿ ಅಂತ? ಇದೇ ಅಕ್ಟೋಬರ್ 31ನೇ ತಾರೀಕು ರಾಜ್ಯಾದ್ಯಂತ ಕೋಣ ಚಿತ್ರ ಬಿಡುಗಡೆ ಆಗ್ತಾಯಿದೆ. ವಿಶೇಷ ಆಸಕ್ತಿಯಿಂದ ಈ ಪಿಕ್ಚರ್ ಮಾಡಿದ್ದೀವಿ. ಒಂದು ತಂದೆ ತಾಯಿ ಸ್ಥಾನದಲ್ಲಿ ನೀವೆಲ್ಲ ಕನ್ನಡ ಅಭಿಮಾನಿಗಳಿದ್ದೀರಾ, ಕನ್ನಡ ಚಿತ್ರರಸಿಕರಿದ್ದೀರಾ. ನೋಡಿ, ಹರಸಿ, ಆಶೀರ್ವದಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಇದಿಷ್ಟು ನಟ ಕೋಮಲ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.